ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ರಾಜಾಜಿನಗರ ಓಲಾ ಶೋರೂಮ್ ಹತ್ರ ಇದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಇದು ರಾಜಾಜಿನಗರ ಓಲಾ ಶೋರೂಮು. ಆ್ಯಕ್ಚುಲಿ ಏನಕ್ಕೆ ಬಂದಿದ್ದೀನಿ ಅಂದರೆ, ಈಗ ನೋಡಿ ಈ ಗಾಡಿ ನೋಡಿ ಗೊತ್ತಾಗುತ್ತೆ. ಸೊ ಅಂದರೆ ಓಲಾದಲ್ಲಿ ಫಸ್ಟ್ ಟೈಮು ಬೈಕ್ನ ಬಿಟ್ಟಿದ್ದಾರೆ. ಸೊ ಈಗ ನೋಡ್ತಾ ಇರಲ್ಲ, ಇದೇ ಓಲಾದಲ್ಲಿ ಬಿಟ್ಟಿರ್ತಕ್ಕಂಥ ಬೈಕು. ನಿಮಗೆ ಸ್ಪೋರ್ಟ್ಸಿ ಲುಕ್ಸ್ ಇದೆ. ಇದರ ಹೆಸರು ರೋಡ್ ಸ್ಟಾರ್. ಸೊ ಈ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ? ಆ್ಯಕ್ಚುಲಿ 500 ಕಿಲೋಮೀಟರ್ನ ರೇಂಜ್ ಬರುತ್ತಂತೆ. ಅಂದರೆ ಒಂದು ಸಲ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟ್ರ್ ಹೋಗ್ಬೋದಂತೆ. ಸೊ ಬನ್ನಿ ಅವ್ರನ್ನ ಟೆಕ್ನಿಷಿಯನ್ ಹತ್ರ ಮಾತಾಡ್ಸೋಣ, ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡ್ಸೋಣ. ಮತ್ತು ಇದು ಟೋಟಲಿ ನೀವು ಬೈಕ್ ಏನು ಪೆಟ್ರೋಲ್ ಬೈಕ್ ಏನು ಸಿಗುತ್ತೋ ಸೇಮ್ ಅದೇ ಥರ ಇದೆ. ಸೊ ನೀವು ಲುಕ್ ನೋಡ್ಬೋದು. ಸೊ ನಿಮಗೆ ಇದು ಪೆಟ್ರೋಲ್ ಟ್ಯಾಂಕ್ ಹೆಂಗಿದೆಯೋ ಸೊ ಅದೇ ಥರ ಪೆಟ್ರೋಲ್ ಟ್ಯಾಂಕ್ ಇದೆ. ಸೊ ನಿಮಗೆ ವೀಲ್ ಸೈಜ್ ಆಗ್ಬೋದು, ಆಲ್ಮೋಸ್ಟ್ ಇದು 17 ಇಂಚಸ್ ವೀಲ್ ಸೈಜ್ ಸಿಗುತ್ತೆ. ಇನ್ನು ಫ್ರಂಟ್ ಬಂದು ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ. ಬ್ಯಾಕ್ ಸೈಡ್ ಬಂದು ಮಾಮೂಲಿ ಡ್ರಮ್ ಬ್ರೇಕು ಪ್ಲಸ್ ಚೈನ್ ಡ್ರೈವು. ಎಸ್ಪೆಷಲಿ ಓಲಾದಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಮುಂಚೆ ಎಲ್ಲ ನಿಮ್ಗೆ ಇದ್ದಿದ್ದು ಬೆಲ್ಟ್ ಡ್ರೈವು, ಮಿಡ್ ಮೋಟರು. ಬಟ್ ಇದು ಒಂದು ಚೈನ್ ಡ್ರೈವು. ನೋಡಿ, ಒಂದು ಪ್ಲಸ್ ಪಾಯಿಂಟು ಚೈನ್ ಡ್ರೈವಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಬೆಲ್ಟು ತುಂಬ ಸೌದು ಕಟ್ಟಾಗುವಂಥ ಚಾನ್ಸಸ್ ಇರುತ್ತಲ್ಲ, ಸೊ ಅದು ಕಟ್ಟಾಗೋದಿಲ್ಲ. ಇದು ನೋಡ್ತಾ ಇದ್ದರೆ ನಿಮಗೆ ಸ್ವಲ್ಪ ಡ್ಯೂರಬಿಲಿಟಿ ಜಾಸ್ತಿ ದಿನ ಬರುತ್ತೆ. ಮತ್ತು ಇದು ಮೋಸ್ಟ್ಲಿ ನನ್ನ ಪ್ರಕಾರ ಇದರೊಳಗಡೆ ಬ್ಯಾಟ್ರಿ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ನಮ್ಮ ಟೆಕ್ನಿಷಿಯನ್ ಹತ್ರ ಮಾತಾಡೋಣ. ಸೊ ಬನ್ನಿ, ಇದು ಮೇಯ್ನು, ಇದರಲ್ಲಿ ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಯಾಕೆಂದರೆ ಅದೇ ಇಂಪಾರ್ಟೆಂಟು. ಮತ್ತು ಯಾವಾಗಿಂದ ಡೆಲಿವರಿ ಸ್ಟಾರ್ಟ್ ಮಾಡ್ತಾರೆ? ಆ್ಯಕ್ಚುಲಿ ಇದು ಡೆಲಿವರಿ ಇನ್ನೂ ಬಂದಿಲ್ಲ, ಅಂದರೆ ಮೀನ್ಸ್ ಕೊಡ್ತಾ ಇಲ್ಲ ಕಸ್ಟಮರ್ಗೆ. ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಬಗ್ಗೆನೇ ನಾವು ತಿಳ್ಕೊಳ್ಳೋಣ, ಯಾವಾಗ ಡೆಲಿವರಿ ಸ್ಟಾರ್ಟ್ ಆಗುತ್ತೆ, ಮತ್ತು ಎಷ್ಟು ಪ್ರೈಸ್ ಆಗುತ್ತೆ, ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಬ್ಯಾಟ್ರಿ ಇದೆ, ಎಷ್ಟು ಮೋಟ್ರ್ ಇದೆ. ಸೊ ಎಲ್ಲವನ್ನು ತಿಳ್ಕೊಂಡೋಗೋಣ ಬನ್ನಿ. ಸ್ನೇಹಿತರೆ, ಇವಾಗ ಗಾಡಿ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಮ್ಮ ಇವರು ಸ್ನೇಹಿತರು ಚೇತನ್ ಅಂತ, ಸೇಲ್ಸ್ ಎಕ್ಸಿಕ್ಯೂಟಿವ್. ಸರ್ ನಮಸ್ತೆ. ಈಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ಈಗ ಮತ್ತೆ ಇದ್ರ ಬಗ್ಗೆ ಇನ್ನೊಂದ್ಸಲ ತಿಳಿಸ್ಕೊಳ್ಳೋಣ ಅಂತ. ಇದು ಯಾವಾಗ ಬರುತ್ತೆ, ಮತ್ತು ಎಷ್ಟು ಪ್ರೈಸ್ ಆಗುತ್ತೆ, ಮತ್ತು ಎಷ್ಟು ರೇಂಜ್ ಬರುತ್ತೆ, ಸ್ವಲ್ಪ ತಿಳ್ಕೊಳ್ಳೋಣ. ಇದು ರೋಸ್ಟಾರ್ ಎಕ್ಸ್ಪ್ರೆಸ್ ಅಂತ ಸರ್. ಓಕೆ, ರೋಸ್ಟಾರ್ ಎಕ್ಸ್ಪ್ರೆಸ್ಸಲ್ಲಿ ನಿಮಗೆ 2 ವೇರಿಯಂಟ್ ಇದೆ. ಒಂದು 4.5 ಕಿಲೋವರ್ಟ್ಸು, ಒಂದು 9.1 ಕಿಲೋವರ್ಟ್ಸ್ ಎರಡಿದೆ. 4.5 ಕಿಲೋವರ್ಟ್ಸು ನಿಮಗೆ ಲೈಕ್ 252 ID ಸರ್ಟಿಫೈಡ್ ಇದೆ. ನಿಮಗೆ ಟ್ರೂ ರೇಂಜ್ ಅಂತ ಅಂದರೆ ನಿಮಗೆ ಈಕೋ ಮೋಡಲ್ಲಿ 125-130 ಬರುತ್ತೆ. ಓಕೆ. ನಾರ್ಮಲ್ ಮೋಡ್ ಅಂದರೆ ಒಂದು 180 ಬರುತ್ತೆ. 9.1 ಕಿಲೋವರ್ಟ್ಸ್ ಒಂದು ಬ್ಯಾಟ್ರಿ ಇದೆ. ಅದು ನಿಮಗೆ 502 ಕಿಲೋಮೀಟರ್ ಹೇಳ್ತಾರೆ. 502. ಓಕೆ. IDC ರೇಂಜು. ಓಕೆ. ಒಂದು 450-400 ನಿಮ್ಮ ನಾರ್ಮಲಲ್ಲೂ ಅಟ್ಲೀಸ್ಟ್ ಒಂದು 420, 450 ಈ ಥರ ಬರುತ್ತೆ. ಈಕೋ ಮಾಡಲ್ಲಿ ಒಂದು 480 ಈ ಥರ ಎಲ್ಲ ಬರುತ್ತೆ. ನಿಮಗೆ ಬೆಟರ್ ಅಂದರೆ ಅದಿದೆ. ಅದು August 15th ನಿಮಗೆ ಯಾವಾಗ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತಾರೆ. ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟು, ರೇರು ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಓಕೆ. ಇದು ನಿಮಗೆ ಬ್ಯಾಟ್ರಿ ಪ್ಲೇಸ್ ಆಗಿರುತ್ತೆ ಇಲ್ಲಿ. ಇದರೊಳಗಡೆ ಬ್ಯಾಟ್ರಿ? ಹೌದು ಸರ್, ಇದರೊಳಗೆ ಬ್ಯಾಟ್ರಿ ಫಿಕ್ಸ್ ಆಗಿರುತ್ತೆ. ನಾರ್ಮಲ್ ಇದು ಕೀ ಆನ್ ಮಾಡಿದ್ರೆ ನಿಮಗೆ ಎಷ್ಟು % ಚಾರ್ಜ್ ಇದೆ, ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸ್ತಾರೆ. ಇದು ನಿಮಗೆ ನಾರ್ಮಲ್ ಮೋಡಲ್ ತೋರಿಸ್ತಾ ಇರುತ್ತೆ ಕಿಲೋಮೀಟರು. ನೀವು ಇಲ್ಲಿ ಮೋಡ್ ಚೇಂಜ್ ಬಟನ್ ಈ ಕಡೆ ಇದೆ. ಈ ಮೋಡ್ ಬಟನ್ ಚೇಂಜ್ ಮಾಡಿದ್ರೆ ನಿಮಗೆ ಇಲ್ಲಿ ರೇಂಜ್ ಎಷ್ಟಿದೆ ಅಂತ, ಯಾವ ಮಾಡಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಚೇಂಜ್ ಮಾಡ್ಬೋದು ಹಂಗೆ? ಮಾಡ್ಬೋದಿಲ್ಲ, ರನ್ನಿಂಗಲ್ಲಿ ಇರಬೇಕು ಗಾಡಿ. ಇವಾಗ ಸೈಡ್ ಸ್ಟ್ಯಾಂಡ್ ಇದೆ, ಪಾರ್ಕಿಂಗಲ್ಲಿ ಇದ್ದಾಗ ನಿಮ್ಗೆ ಆಗಲ್ಲ. ಇದು ರೈಡಿಂಗ್ ಮಾಡಲ್ ಇದ್ದಾಗ ಮಾತ್ರ ಚೇಂಜ್ ಆಗುತ್ತೆ. ಚಾರ್ಜರ್ ಪ್ಲೇಸ್ ಇಲ್ಲಿ ಇದೆ ನೋಡಿ. ಇದು ಒಂದು ಚಾರ್ಜಿಂಗ್ ಇದೆ ಇಲ್ಲಿ, ಚಾರ್ಜಿಂಗ್ ಪೋರ್ಟ್ ಅಲ್ಲಿ. ನಾವು ಪೆಟ್ರೋಲ್ ಹಾಕ್ಸ್ತೀವಲ್ಲ, ಅದ್ರ ಬದಲು ಅಲ್ಲಿ ಚಾರ್ಜ್ ಮಾಡೋದು. ಇನ್ನೂ ಒಂದು ಕೂಡ ಚಾರ್ಜರ್ ಬರುತ್ತೆ, ಫಿಕ್ಸ್ಡ್ ಚಾರ್ಜರ್. ಅದು ಸೀಟ್ ಕೆಳಗಡೆ ಬರುತ್ತೆ. ಇದು ಇದೆಯಲ್ಲ, ಇಲ್ಲೂ ಕೂಡ ಚಾರ್ಜ್ ಇರ್ಬೋದು. ಇದು ಫಿಕ್ಸ್ಡ್ ಚಾರ್ಜರ್ ಬರುತ್ತೆ. ಇಲ್ಲಿ ಹಿಂಗೆ ಇಟ್ಟು ಡೈರೆಕ್ಟ್ ಪ್ಲಗ್ ಹಾಕಿದ್ರೆ ನೀವು ಚಾರ್ಜ್ ಆಗುತ್ತೆ ಗಾಡಿ, ಆ ಥರ. ಸೊ ಡಿಕ್ಕಿ ಸ್ಪೇಸ್ ಏನು ಇರೋದಿಲ್ಲ ಇದರಲ್ಲಿ, ಬೈಕ್ ಸ್ಪೇಸ್ ಇಲ್ಲ. ಒಂದು ಚಾರ್ಜರ್ ಇಡೋವಷ್ಟು ಕೊಟ್ಟಿದ್ದಾರೆ. ಲೈಕ್ ಇನ್ನೊಂದು ಎಕ್ಸ್ ಮಾಡಲ್ ಅಂತ ಬಂದಿದ್ದೀವಿ ನೋಡಿ. ನಿಮಗೆ ಇದು ಚೈನ್ ಡ್ರೈವ್ ಬರುತ್ತೆ. ಓಕೆನಾ, ಇಲ್ಲಿ ಕಾಣಿಸ್ತಿದೆಯಲ್ಲ, ಚೈನ್ ಡ್ರೈವ್ ಇದೆ ಫುಲ್. ಇದು Gen 3 ಮಾಡಲೆಲ್ಲ ನಿಮಗೆ ಚೈನ್ ಡ್ರೈವ್ ಇದೆ. ಹಾಗಾಗಿ ಬೈಕ್ ಕೂಡ ಚೈನ್ ಡ್ರೈವ್ ಇದೆ. ಇನ್ನೊಂದು S1X ಅಂತ ಮಾಡಲ್ ಬರುತ್ತೆ. ಫ್ರಂಟ್ ನಿಮಗೆ ಡಿಸ್ಪ್ಲೇ ಕಾಣಿಸ್ತಿದೆಯಲ್ಲ, ಅದು XL ಬರಲ್ಲ. ಓಕೆ. ಡ್ರಮ್ ಬ್ರೇಕ್ ಬರುತ್ತೆ. ಅದೊಂದೇ ಡಿಫ್ರೆನ್ಸ್. ಮೈಲೇಜ್ ಎಲ್ಲ ಇದೆ ಡಿಫ್ರೆಂಟ್ ಬಂದು ಹೇಳ್ಬಿಡ್ತೀನಿ. ಇದ್ರದ್ದು ಮೋಟ್ರ್ ಪವರ್ ಬಂದು 11 ಕಿಲೋವಾಟ್ಸ್ ಮೋಟ್ರ್ ಪವರ್. ಇದ್ರದ್ದು 11 ಕಿಲೋವಾಟ್ಸ್ ಮೋಟ್ರ್ ಪವರ್ ಬರುತ್ತೆ. ಎಕ್ಸ್ ಮಾಡಲಲ್ಲಿ ನಿಮಗೆ 7 ಕಿಲೋವಾಟ್ಸ್ ಮೋಟ್ರ್ ಪವರ್ ಬರುತ್ತೆ. ಏನು ಡಿಫ್ರೆಂಟ್ ಅಂದರೆ, ಎಕ್ಸಲ್ಲಿ 2.5, 4.5, 3.5 3 ವೇರಿಯಂಟ್ ಬರುತ್ತೆ. ಇದರಲ್ಲಿ ಎಕ್ಸ್ಪ್ರೆಸ್ಸಲ್ಲಿ ಒಂದು 4.5, 9.1 ಕಿಲೋವಾಟ್ಸು. ಎಕ್ಸಲ್ಲಿ ನಿಮಗೆ 2.5, 3.5, 4.5 ಬರುತ್ತೆ. ಪ್ರೈಸ್ ಎಷ್ಟಾಗುತ್ತೆ? 500 ಕಿಲೋಮೀಟರ್ದು ಅದು ನಿಮಗೆ ಇದು ಎಕ್ಸ್ ಪ್ಲಸ್ಸಲ್ಲಿ 4.5 ಕಿಲೋವಾಟ್ಸ್ ಬ್ಯಾಟ್ರಿ 1,47,000 ಇದೆ ಆನ್ ರೋಡ್. 9.1 ಕಿಲೋವಾಟ್ಸ್ ನಿಮಗೆ 2,37,000 ಆಗುತ್ತೆ ಆನ್ ರೋಡ್. ಓಕೆ.
ಓಕೆ ಸರ್, ಯಾವಾಗ ಇದು ಡೆಲಿವರಿ ಸ್ಟಾರ್ಟ್ ಆಗ್ಬೋದು? ಸರ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ ಡೇಟ್ ಇನ್ನೂ ಹೇಳಿಲ್ಲ. ನೆಕ್ಸ್ಟ್ ಮಂತ್ ನಿಮ್ಗೆ ಆಲ್ಮೋಸ್ಟ್ ಒಂದು 90% ಡೆಲಿವರಿ ಸಿಗ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಮಂತ್ ಆಗಸ್ಟ್ಗೆ ಜುಲೈಗ? ಇಲ್ಲ, ನೆಕ್ಸ್ಟ್ ಮಂತು 15ಗೆ ಗೊತ್ತಾಗುತ್ತೆ ಯಾವಾಗ ಡೆಲಿವರಿ ಸಿಗುತ್ತೆ ಅಂತ. ಓಕೆ, ಆ ಥರ. ಸರಿ ಸರ್. ಆ್ಯಕ್ಚುಲಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆಯಾ? ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಸರ್. ಆಲ್ರೆಡಿ ನಮ್ಮ ರಾಜಾಜಿನಗರಲ್ಲಿ ಒಂದು 4 to 5 ಬುಕ್ಕಿಂಗ್ಸ್ ಆಗಿದೆ. ಅವ್ರಿಗೆ ವೇಟಿಂಗ್, ಅದೇ ಗಾಡಿ ರಿಜಿಸ್ಟ್ರೇಷನ್ ಇನ್ನೂ ಆಗಿಲ್ಲ. ಓಕೆ, ಬಂದಿದೆ. ಇನ್ನೊಂದು ನೆಕ್ಸ್ಟ್ ಮಂತ್ ಮೇ ಬಿ ಅವ್ರಿಗೆ ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿ ಡೆಲಿವರಿ ಕೊಡ್ತೀವಿ. ಬುಕ್ಕಿಂಗ್ ಮಾಡಬೇಕು ಅಂದರೆ ಎಷ್ಟು ಅಮೌಂಟ್ ಕೊಟ್ಟು ಬುಕ್ಕಿಂಗ್ ಮಾಡಬೇಕು ಸರ್? ಇದು ಬುಕ್ಕಿಂಗ್ ಅಂದರೆ ರಿಸರ್ವೇಷನ್ ಮಾತ್ರ 999 ತಗೊಳ್ತಾರೆ. ಇಲ್ಲ ಅಂದರೆ ಫುಲ್ ಪೇಮೆಂಟ್ ಮಾಡಬೇಕು. ಲೋನ್ ಅಂದರೆ ಡೌನ್ ಪೇಮೆಂಟ್ ಏನು ಬರುತ್ತೋ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲ ಫುಲ್ ಪೇಮೆಂಟ್ ಮಾಡಿ ವೆಯ್ಟ್ ಮಾಡಬೇಕು, ಸಿಗುತ್ತೆ ನಿಮಗೆ. ಓಕೆ, ಬುಕ್ಕಿಂಗ್ ಅಂದರೆ 999 ರಿಸರ್ವ್ ಮಾಡಬೇಕು. ರಿಸರ್ವ್ ಮಾಡೋದು ಅಂದರೆ ಗಾಡಿ ನನಗೆ ಅಂತ? ಹೌದು. ಇದು ಸರ್ ರಾಜಾಜಿನಗರಲ್ಲಿ ರಾಜ್ಕುಮಾರ್ ರೋಡಲ್ಲಿ ಬರುತ್ತೆ. ರಾಜ್ಕುಮಾರ್ ರೋಡಲ್ಲಿ ಓಲಾ ಶೋರೂಮ್ ಅಂತ ನಿಮ್ಗೆ ಲೊಕೇಶನ್ ಓಲಾ ಸರ್ವಿಸ್ ಸಿಗುತ್ತೆ ಇಲ್ಲಿ? ಸರ್ವಿಸ್ ಇಲ್ಲ, ಸದಾಶಿವನಗರದಲ್ಲಿದೆ. ಸರ್ವಿಸಲ್ಲಿದೆ. ಇದು ಬಿಟ್ಟರೆ ಒಂದು ಜ್ಞಾನ ಭಾರತಿ ಒಂದಿದೆ, ಸುಂಕುತ್ಕಟ್ಟೆ, ಹೇರವಳ್ಳಿ ಹತ್ರ ಒಂದಿದೆ ಇದೆ. ಮತ್ತು ಅದು ಬಿಟ್ಟರೆ 8 ಮೈಲ್ ಹತ್ರ ಸದಾಶಿವನಗರ ಒಂದಿದೆ. 8 ಮೈಲ್ ಹತ್ರ ಹೌದು. ಹೆಸರುಘಟ್ಟ ರೋಡು ಸಪ್ತಗಿರಿ ಹಾಸ್ಪಿಟಲ್ ಹತ್ರ ಒಂದಿದೆ. ಈ ಕಡೆ ಸೈಡ್ ಹೋದ್ರೆ ಇದೆ JP ನಗರ, ಮತ್ತೆ BTM ಲೇಔಟು, ಬಿಳೆಕಲ್ಲಿ, RR ನಗರ, ಕೆಂಗೇರಿ, ಆ ಕಡೆನೂ ಇದೆ. ಥ್ಯಾಂಕ್ ಯು ಸರ್. ಓಕೆ ಸರ್.